ನಮಸ್ಕಾರ ಸ್ನೇಹಿತರೆ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು JEE 2026 ರಿವಿಷನ್ ಪ್ಲ್ಯಾನ್ ಅನ್ನು ಡಿಸ್ಕಷನ್ ಮಾಡೋಣ. ಇನ್ನೇನು JEE ಎಕ್ಸಾಮಿನೇಷನ್ಗೆ ಆಲ್ಮೋಸ್ಟ್ 30 ಡೇಸ್ ಉಳ್ಕೊಂಡಿದೆ, 35 ಡೇಸ್ ಏನೋ ಇದೆ. ಆ 35 ಡೇಸಲ್ಲಿ ನೀವು ಕಂಪ್ಲೀಟಾಗಿ ಯಾವ ರೀತಿಯಾಗಿ ರಿವಿಷನ್ ಮಾಡ್ಕೋಬೇಕು, ಹಾಗೆ ಮಾಕ್ ಎಕ್ಸಾಮ್ಸನ್ನು ತೊಗೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಓಕೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ JEE ಎಕ್ಸಾಮಿನೇಷನ್ ಫಸ್ಟ್ ಫೇಸ್ ಎಕ್ಸಾಮಿನೇಷನ್ಗೆ ಜನವರಿ ಸೆಷನ್ಗೆ ಆಲ್ಮೋಸ್ಟ್ ಇನ್ನೊಂದು 35 ಡೇಸ್ ಇದೆ. ಆ 35 ಡೇಸ್ಗೆ ಟೋಟಲ್ ಅದರಲ್ಲಿ 30 ಡೇಸ್, ಇನ್ 5 ಡೇಸ್ ನೀವು ಮಾಕ್ ಎಕ್ಸಾಮ್ಸ್ ತೊಗೊಳ್ತೀನಿ ಅಂತಂದರೆ, ಸೊ 30 ಡೇಸಲ್ಲಿ ಯಾವ ರೀತಿಯಾಗಿ ರಿವಿಷನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಾನು ಏನು ಪ್ಲ್ಯಾನ್ ರೆಡಿ ಮಾಡಿದ್ದೀನಿ, ಡೇ 1ಇಂದ ಡೇ 30ವರೆಗೂ ಕಂಪ್ಲೀಟ್ ಪ್ಲ್ಯಾನ್ ಇದೆ. ಬಟ್ ಆ ಪ್ಲ್ಯಾನ್ ಇರುವಂಥದ್ದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಕಂಪ್ಲೀಟ್ ಡೇ ವರ್ಕ್ ಮಾಡ್ತಿದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಮಿನಿಮಮ್ ನೀವೊಂದು 5 to 6 hours ವರ್ಕ್ ಮಾಡ್ತಿದ್ದೀರಾ ಅನ್ನೋದನ್ನು ಬೇಸಿಸ್ ಮೇಲೆ ಇಟ್ಕೊಂಡು ಮಾಡಿರುವಂತಹ ಪ್ಲ್ಯಾನು. ರಿವಿಷನ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಪ್ಲ್ಯಾನು. ನೀವು ಈಗ ಓದ್ತಿದ್ದೀನಿ ಅನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಮಾಡಿರುವಂಥದ್ದು ರಿವಿಷನ್ ಪ್ಲ್ಯಾನ್ ಇದು. ಅಂದರೆ ನೀವೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ, ಸೊ ಅದಾದ ನಂತರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದೀರಾ, ರಿವಿಷನ್ ಮಾಡ್ತಿದ್ದೀರಾ ಅನ್ನೋದಕ್ಕೆ ಮಾಡ್ತಿರುವಂತಹ ಪ್ಲ್ಯಾನ್ ಇದು. ಸೊ ಬಿಗಿನಿಂಗ್ ಇವತ್ತಿಂದನೇ ಓದ್ತೀನಿ ಅಂತಂದರೆ ನಿಮಗೆ ಗೊತ್ತಿದೆ JEE ಎಕ್ಸಾಮಿನೇಷನ್ ಆ ಸಿಲೆಬಸ್ ಇರುವಂಥದ್ದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ತುಂಬ ಬೇಕಾಗುತ್ತೆ. ಬಟ್ ಇದು ರಿವಿಷನ್ ಪ್ಲ್ಯಾನ್ ಆಗಿರುತ್ತೆ. ಸೊ ಈ ರಿವಿಷನ್ ಪ್ಲ್ಯಾನನ್ನು ಕಂಪ್ಲೀಟಾಗಿ ಮಾಡಿದ್ದೀನಿ. ಎಲ್ಲ ಸಬ್ಜೆಕ್ಟ್ಸ್ ಇದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದೆ, ಕಂಪ್ಲೀಟಾಗಿ ಪ್ಲ್ಯಾನ್ ಇದೆ. ಸೊ ಈ ಪ್ಲ್ಯಾನ್ ಪ್ರಕಾರವಾಗಿ ವರ್ಕ್ ಮಾಡಿ. ಸೊ ಡೆಫಿನೆಟ್ಲಿ ನಾನು ಮಾಡಿರುವಂತಹ ಪ್ಲ್ಯಾನು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಯಾಕೆಂತಂದರೆ ನಾನು ಆ ಥರ ಮಾಡಿದ್ದೇನೆ ಪ್ಲ್ಯಾನನ್ನು. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಎಲ್ಲ ಚಾಪ್ಟರ್ಸು ಕವರ್ ಆಗೋ ಥರ ನಿಮಗೆ, ಮತ್ತು ಇನ್ಕ್ಲೂಡಿಂಗ್ ನೀವು ಮಾರ್ಕ್ ಎಕ್ಸಾಮ್ಸ್ ತಗೊಳ್ಳುವಂಥದ್ದಕ್ಕೆ. ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಬರೋಣ. ಡೇ 1 ಅಂತ ತೊಗೊಂಡ್ರೆ ಲೆಫ್ಟ್ ಸೈಡಲ್ಲಿ ನೋಡ್ಬೋದು, 3 ಕಾಲಮನ್ನು ಮಾಡ್ಕೊಂಡಿದ್ದೀನಿ ನಾನು, ಡೇ, ಸಬ್ಜೆಕ್ಟು ಮತ್ತು ಚಾಪ್ಟರ್ಸ್ ಅಂತ. ಸೊ ಡೇಸ್ 1 2 3 4 5 ಇದೆ. ಹಾಗೆ ಸಬ್ಜೆಕ್ಟ್ಸ್ ಬಂದು ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ರಿವಿಷನ್ ಆ್ಯಂಡ್ ಮಾಕ್ ಟೆಸ್ಟ್ ಅಂತ. ನಿಮಗೆ ಆಲ್ಮೋಸ್ಟ್ ಇದು ಕಂಪ್ಲೀಟಾಗಿ ರಿಪೀಟ್ ಆಗ್ತಾ ಹೋಗುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ರಿವಿಷನ್ ಆ್ಯಂಡ್ ಮಾಕ್ ಟೆಸ್ಟ್. ಸೊ ಓಕೆ, ಡೇ 1ಗೆ ಬಂದಾಗ ಫಿಸಿಕ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಿಮಗೆ ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟನ್ನು ಮಾಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗೆ ಅದರಲ್ಲಿ 2 ಚಾಪ್ಟರ್, ನೀವು ಫಿಸಿಕ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ ಪರ್ ಡೇ 3 ಚಾಪ್ಟರ್ಸನ್ನು ನೀವು ರಿವಿಷನ್ ಮಾಡ್ಕೊಳ್ಳೇಬೇಕಾಗತ್ತೆ. ಆ್ಯಂಡ್ ಕೆಮಿಸ್ಟ್ರಿ ಅಂತ ಬಂದರೆ ಆಲ್ಮೋಸ್ಟ್ ನೀವು 2 to 3 ಸಬ್ಜೆಕ್ಟ್ಸ್ ಪ್ಲ್ಯಾನ್ ಮಾಡಬೇಕಾಗತ್ತೆ. ಮ್ಯಾಥಮೆಟಿಕ್ಸ್ ಬಂದರೆ 2 ಚಾಪ್ಟರ್ಸನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಅಂತಂದರೆ ಹೇಳಬೇಕು ಅಂತಂದರೆ ನಿಮಗೆ ಓವರಾಲ್ 30 ಡೇಸಲ್ಲಿ ನಿಮಗೆ ಆಲ್ಮೋಸ್ಟ್ ಈಚ್ ಸಬ್ಜೆಕ್ಟ್ಗೆ ಒಂದು 7 ಡೇಸ್ ಸಿಗುತ್ತೆ. ಅದ್ರ ಜೊತೆಗೆ ನೀವು ಮಾರ್ಕ್ ಎಕ್ಸಾಮ್ಸನ್ನು ತೊಗೋಬೇಕಾಗತ್ತೆ, ಮಧ್ಯದಲ್ಲಿ ರಿವಿಷನ್ ಮಾರ್ಕ್ ಟೆಸ್ಟ್ಗಳನ್ನು ತೊಗೋಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ಅಂದರೆ ನೀವು 4 into 7 ಅಂತಂದರೆ ಆಲ್ಮೋಸ್ಟ್ ನಿಮಗೆ 28 ಬರುತ್ತೆ. ಆಗಿರೋದ್ರಿಂದ ಆಲ್ಮೋಸ್ಟ್ ನಿಮಗೆ 7 ಕ್ಲಾಸಸ್ ಸಿಗುತ್ತೆ ಒಂದೊಂದು ಸಬ್ಜೆಕ್ಟ್ಗೂ, 7 or 8 ಬರುತ್ತೆ. ಸೊ ಹಾಗಾಗಿರೋದ್ರಿಂದ ನೀವು ಚಾಪ್ಟರ್ಸನ್ನು ಡಿವಿಷನ್ ಮಾಡಿಕೊಂಡ್ರೆ ಫಿಸಿಕ್ಸ್ ಆಲ್ಮೋಸ್ಟ್ 3 ಚಾಪ್ಟರ್ಸ್ ಬರುತ್ತೆ, ಕೆಮಿಸ್ಟ್ರಿ ಆಲ್ಮೋಸ್ಟ್ 2, ಒಂದೊಂದ್ಸರಿ 3 ಚಾಪ್ಟರ್ಸ್ ಬರುತ್ತೆ, ಮ್ಯಾಥಮೆಟಿಕ್ಸ್ 2 ಚಾಪ್ಟರ್ಸ್ ಬರುತ್ತೆ ನಿಮಗೆ ಈಚ್ ಡೇ ರಿವಿಷನನ್ನು ಮಾಡ್ಕೊಳ್ಳೋದಕ್ಕೆ. ಸೊ ನೋಡ್ಬೋದು, ಫಿಸಿಕ್ಸ್ ಫಸ್ಟು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸು, ಕೈನಮ್ಯಾಟಿಕ್ಸು ಮತ್ತು ಲಾಸ್ ಆಫ್ ಮೋಷನನ್ನು ಫಸ್ಟ್ ಡೇ ರಿವಿಷನನ್ನು ಮುಗಿಸ್ಕೊಳ್ಳಿ. ಮತ್ತು ಡೇ 2ಗೆ ಬಂದಾಗ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಅದರಲ್ಲಿ ಮೋಲ್ ಕಾನ್ಸೆಪ್ಟ್, ಅಟಾಮಿಕ್ ಸ್ಟ್ರಕ್ಚರ್ ಮತ್ತು ಕೆಮಿಕಲ್ ಬಾಂಡಿಂಗನ್ನು ಮುಗಿಸ್ಕೊಳ್ಳಿ. ಹಾಗೆ ಮ್ಯಾಥಮೆಟಿಕ್ಸ್ ಬಂದಾಗ ಸೆಟ್ಸ್ ಆ್ಯಂಡ್ ರಿಲೇಷನ್ಸ್ ಮತ್ತು ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ 3 ಡೇಸ್ ಕಂಪ್ಲೀಟ್ ಆದಮೇಲೆ ನೀವು ರಿವಿಷನನ್ನು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನೀವು ರಿವಿಷನ್ ಮಾಡ್ಕೊಳ್ಳದೆ ಹಾಗೆ ನೀವು ಕಂಪ್ಲೀಟಾಗಿ ಸುಮ್ಮನೆ ಓದ್ಕೊಂಡು ಹೋಗ್ತೀನಿ ಅಂತಂದರೆ ಅಷ್ಟೇನಕ್ಕೆ ಆಗೋದಿಲ್ಲ. ಹಾಗಾಗಿರೋದ್ರಿಂದ ರಿವಿಷನ್ ಆದಮೇಲೆ ಮಾರ್ಕ್ ಟೆಸ್ಟನ್ನು ತೊಗೋಬೇಕಾಗತ್ತೆ. ಈ ಮಾರ್ಕ್ ಟೆಸ್ಟ್ಗಳು ನಿಮಗೆ ಆಲ್ಮೋಸ್ಟ್ ಸಿಗುತ್ತೆ ಆನ್ಲೈನಲ್ಲಿ. ಮಾರ್ಕ್ ಟೆಸ್ಟ್ಗಳು ನಿಮಗೆ ಇದ್ದಾವೆ, ತುಂಬ ಮಾರ್ಕ್ ಎಕ್ಸಾಮ್ಗಳಿದ್ದಾವೆ. ಸೊ ನೀವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಮಾರ್ಕ್ ಟೆಸ್ಟ್ಗಳು ಸಿಗ್ತವೆ ನಿಮಗೆ, ಚಾಪ್ಟರ್ ವೈಸ್ ಸಿಗ್ತವೆ, ಯೂನಿಟ್ಸ್ ವೈಸು ನಿಮ್ಮದ್ರೆ 3 to 3 ಯೂನಿಟ್ಸ್ ಒಳಗಡೆ ಇರೋದಂಥ ಕಂಬೈನ್ಡ್
ಟೆಸ್ಟ್ ಇರುತ್ತೆ, ಮಾರ್ಕ್ ಟೆಸ್ಟ್ಗಳಿರುತ್ತವೆ. ಸೊ ನೀವು ಬೆಟರ್ ರಿವಿಷನ್ ಟೆಸ್ಟ್ಗಳು ಚಾಪ್ಟರ್ ವೈಸ್ ಇರುವಂಥದ್ದನ್ನು ತೊಗೊಳ್ಳಿ. ಈಗ ಒಂದೊಂದರಲ್ಲಿ ಆಲ್ಮೋಸ್ಟ್ ಒಂದೊಂದರಲ್ಲಿ 15-20 ಕ್ವಶನ್ಸ್ ಇರುತ್ತೆ ಚಾಪ್ಟರ್ಗೆ. ಸೊ ಆ ಕಂಪ್ಲೀಟಾಗಿ ಈ ಚಾಪ್ಟರ್ಸ್ ಏನಾಗಿರುತ್ತೆ ಅವತ್ತಿನ ದಿವಸ ನೀವೇನು ಮಾಡಿ ಅಂತಂದರೆ, ನಿಮ್ಗೆ ಆನ್ಲೈನಲ್ಲಿ ಟೆಸ್ಟ್ಗಳು ಸಿಗ್ತವೆ, ತುಂಬ ಟೆಸ್ಟ್ಗಳಿದ್ದಾವೆ ನಿಮಗೆ. ಸೊ ಆ ಟೆಸ್ಟ್ಗಳಲ್ಲಿ ಈ ಚಾಪ್ಟರ್ಸ್ ಏನಾಗಿರ್ತವೆ ಅವುಗಳಿಗೆ 4th ಡೇ ನೀವೇನು ಮಾಡಿ ಅಂತಂದರೆ ರಿವಿಷನ್ ಮಾಡಿಕೊಂಡು ಮಾರ್ಕ್ ಟೆಸ್ಟನ್ನು ತಗೊಳ್ಳಿ ಕಂಪ್ಲೀಟಾಗಿ ಈ 3 ದಿವಸ ಆಗಿರುವಂತಹ ಕಂಪ್ಲೀಟ್ ಆಗಿರುವಂಥ ಚಾಪ್ಟರ್ಸ್ಗೆ. ನೆಕ್ಸ್ಟ್ 5th ಡೇ ಅಗೇನ್ ಫಿಸಿಕ್ಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ವರ್ಕ್ ಎನರ್ಜಿ ಪವರ್, ರೊಟೇಷನಲ್ ಮೋಷನ್, ಗ್ರಾವಿಟೇಷನ್. ನೆಕ್ಸ್ಟ್ 6th ಡೇ ಬಂದು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್, ಪಿ ಬ್ಲಾಕ್ ಎಲಿಮೆಂಟ್ಸ್, ಎಕ್ಸ್ಪೆರಿಮೆಂಟಲ್ ಕೆಮಿಸ್ಟ್ರಿ. ನೀವು ಯಾವುದೇ ಪ್ರಿಪ್ರೇಷನ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಫಸ್ಟು NCERTನ ರೆಫರ್ ಮಾಡ್ಕೊಳ್ಳಿ. NCERTನ ರೆಫರ್ ಮಾಡ್ಕೊಳ್ತಾ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡಿ. ರಿವಿಷನ್ ಅಂತಂದರೆ ನೀವು ಕಂಪ್ಲೀಟಾಗಿ ಬಿಗಿನಿಂಗಿಂದ ಕೂತ್ಕೊಂಡು ಈಗ ಓದ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟು NCERTನ ಕಂಪ್ಲೀಟ್ ಮಾಡ್ಕೊಳ್ಳಿ. NCERTನ ಕಂಪ್ಲೀಟ್ ಮಾಡಿಕೊಂಡು ರಿವಿಷನ್ ಮಾಡ್ಕೊಂಡಿದ್ದಾದಮೇಲೆ ಅದರಲ್ಲಿರೋ ಪಾಯಿಂಟ್ಸನ್ನು ನೋಟ್ ಮಾಡಿಕೊಂಡು ಕಾಂಪಿಟೇಟಿವ್ ಕ್ವಶನ್ಸನ್ನು, ಮೆಟೀರಿಯಲ್ಸನ್ನು ತೊಗೊಂಡು, ತುಂಬ ಡಿಫ್ರೆಂಟ್ ಮೆಟೀರಿಯಲ್ಸ್ ಇದೆ, ನೀವೀಗೇನು ಪ್ರಾಕ್ಟೀಸ್ ಮಾಡಿರ್ತೀರ ಮೆಟೀರಿಯಲ್ಸನ್ನು ಅದೇ ಮೆಟೀರಿಯಲ್ಸು ಅಥವಾ ಆನ್ಲೈನಲ್ಲೂ ನಿಮಗೆ ಲೈವ್ ಇರುವಂತಹ ಟೆಸ್ಟ್ಗಳು ಸಿಗ್ತವೆ. ಸೊ ಆ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದ ನಂತರ ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನು, ಫಾರ್ಮುಲಾಗಳನ್ನು ಫ್ಲೋ ಚಾರ್ಟಾಗಿ ಮತ್ತು ಫಾರ್ಮುಲಾಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ. ಡಯಾಗ್ರಾಮ್ಸ್ ಆಗಲಿ ಅಥವಾ ಗ್ರಾಫ್ಗಳಾಗಲಿ ಕಂಪ್ಲೀಟಾಗಿ ನಿಮ್ಗೆ ಏನೇನು ಬರುತ್ತೆ ಕಂಪ್ಲೀಟಾಗಿ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ನೀವೇ ಓನಾಗಿ ಸಿನಾಪ್ಸಿಸನ್ನು ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ನೀವು ಫೈನಲ್ ಎಕ್ಸಾಮ್ಗೆ ಹೋಗೋದಕ್ಕೆ ಮುಂಚೆ ಆಗ ರಿವಿಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಮ್ಯಾಥ್ಸ್ 7th ಡೇನಲ್ಲಿ ಬಂದರೆ ಕೋರ್ಡಿನೇಟ್ ಜಾಮೆಟ್ರಿ ಆ್ಯಂಡ್ 3 ಡೈಮೆನ್ಷನಲ್ ಜಾಮೆಟ್ರಿ ಅನ್ನು ಕಂಪ್ಲೀಟಾಗಿ ಮುಗಿಸ್ಕೊಳ್ಳಿ. ಅದಾದ ನಂತರ 8th ಡೇ ಬಂದು ರಿವಿಷನ್ ಮಾಡ್ಕೊಳ್ಳಿ. ಈ 3 ಡೇಸ್ ಏನು ಕಂಪ್ಲೀಟಾಗಿ ಮಾಡಿದ್ದೀರಾ ಆ ಕಂಪ್ಲೀಟಾಗಿ ಆಗಿರುವಂಥ 3 ಡೇಸನ್ನು ಕಂಪ್ಲೀಟಾಗಿ ಮುಗಿಸಿ ರಿವಿಷನ್ ಒಂದ್ಸರಿ ಮಾಡಿಕೊಂಡು ಮಾರ್ಕ್ ಟೆಸ್ಟ್ಗಳನ್ನು ಮತ್ತೆ ಆನ್ಲೈನಲ್ಲಿ ತೊಗೊಳ್ಳಿ. ನೆಕ್ಸ್ಟ್ ಡೇ 9ಗೆ ಬಂದರೆ ಫಿಸಿಕ್ಸು, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಕೆಲವೊಂದು ಸರಿ ನಿಮಗೆ ಒಂದೊಂದು ನಾನು ಕೊಟ್ಟಿರುವಂಥ 3 ಚಾಪ್ಟರ್ಸು ಕೆಲವೊಂದು ಇಂಟರ್ಲಿಂಕ್ ಇರುತ್ತೆ, ಕೆಲವೊಂದು ಸ್ಲೈಟಾಗಿ ಇಂಟರ್ಲಿಂಕ್ ಇರೋದಿಲ್ಲ. ಯಾಕೆಂತಂದರೆ ಕಂಟಿನ್ಯೂಸ್ ಆಗಿ ಎಲ್ಲ ಚಾಪ್ಟರ್ಸನ್ನ ಇಂಟರ್ಲಿಂಕ್ ಇರುವಂಥ ಚಾಪ್ಟರ್ಸನ್ನೇ ಹಾಕೋದಕ್ಕಾಗೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಈ ಥರ ಇದೆ. ಸೊ ನೆಕ್ಸ್ಟ್ ಕೆಮಿಸ್ಟ್ರಿ ಬಂದರೆ ಡೇ 10ನಲ್ಲಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗಾನಿಕ್ ಕೆಮಿಸ್ಟ್ರಿ, GOC, ಸಪ್ರೇಷನ್ಸು ಬರುತ್ತೆ ಅದರಲ್ಲಿ, ಆ್ಯಂಡ್ ಮತ್ತು ಹೈಡ್ರೋಕಾರ್ಬನ್ಸ್. ಕಂಪ್ಲೀಟಾಗಿ ಆರ್ಗಾನಿಕ್ ಕೆಮಿಸ್ಟ್ರಿ ಫಸ್ಟ್ PUCನಲ್ಲಿರುವಂಥ 11th ಕಂಪ್ಲೀಟ್ ಆರ್ಗಾನಿಕ್ ಕೆಮಿಸ್ಟ್ರಿನ ಮುಗಿಸ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಬಂದರೆ ಡೇ 11. ಸೊ ಡಿಫ್ರೆನ್ಷಿಯಲ್ ಈಕ್ವೇಷನ್, ಇಂಟಿಗ್ರಲ್ ಕ್ಯಾಲ್ಕುಲಸ್ ಮುಗಿಸ್ಕೊಳ್ಳಿ. ಅದಾದಮೇಲೆ 12 ರಿವಿಷನ್ ಮತ್ತು ಮಾರ್ಕ್ ಟೆಸ್ಟನ್ನು ತಗೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಫಿಸಿಕ್ಸ್ ಡೇ 13 ಕರೆಂಟ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಮತ್ತು ಕೆಮಿಸ್ಟ್ರಿ ಬಂದರೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಆ್ಯಂಡ್ ಅಯಾನಿಕ್ ಈಕ್ವಿಲಿಬ್ರಿಯಮ್ ಎರಡೂ ಸೇರಿಸ್ಕೊಳ್ಳಿ. ಅದರಲ್ಲಿ ಕೆಮಿಕಲ್ ಮತ್ತು ಅಯಾನಿಕ್ ಈಕ್ವಿಲಿಬ್ರಿಯಮ್ ಮತ್ತು ಥರ್ಮೋಡೈನಮಿಕ್ಸ್. ಈ ಕಂಪ್ಲೀಟಾಗಿ ಈಕ್ವಿಲಿಬ್ರಿಯಮ್ ಚಾಪ್ಟರ್ ಮತ್ತು ಥರ್ಮೋಡೈನಮಿಕ್ಸನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಅದಾದ ನಂತರ ಡೇ 15 ಬಂದು ಮ್ಯಾಥಮೆಟಿಕ್ಸ್, ಟ್ರಿಗ್ನಾಮೆಟ್ರಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿ. ಅದಾದ ನಂತರ ಡೇ 16 ಬಂದು ರಿವಿಷನ್ ಮತ್ತು ಮಾರ್ಕ್ ಟೆಸ್ಟನ್ನು ತಗೊಳ್ಳಿ ಕಂಪ್ಲೀಟಾಗಿ. ಮತ್ತು ಡೇ 17 ಬಂದಾಗ ಫಿಸಿಕ್ಸ್ ಬಂದರೆ ಆಪ್ಟಿಕ್ಸ್, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್, ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ. ಮತ್ತು ಕೆಮಿಸ್ಟ್ರಿ ಡೇ 18. ಸೊ ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಮತ್ತು ಡೇ 19 ಬಂದು ಮ್ಯಾಥಮೆಟಿಕ್ಸ್, ಮ್ಯಾಟ್ರಿಸಸ್ ಆ್ಯಂಡ್ ಡೆಟರ್ಮಿನೆಂಟ್ಸ್, ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್. ಅದಾದಮೇಲೆ ಡೇ 20 ಬಂದು ಕಂಪ್ಲೀಟಾಗಿ ಆ 3 ಡೇಸ್ ಡೇ 17, 18, 19 ಏನು ಚಾಪ್ಟರ್ಸನ್ನು ನೀವು ರಿವಿಷನ್ ಮಾಡಿರ್ತೀರ ಅದನ್ನು ಮತ್ತೆ ಇನ್ನೊಂದು ಸರಿ ರಿವೈಸ್ ಮಾಡಿಕೊಂಡು ಮಾರ್ಕ್ ಟೆಸ್ಟ್ಗಳನ್ನು ತಗೊಳ್ಳಿ. ಅದಾದ ನಂತರ ಡೇ 21 ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡಿವೈಸಸ್, ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್. ಕೆಮಿಸ್ಟ್ರಿ ಬಂದು ರೆಡಾಕ್ಸ್ ರಿಯಾಕ್ಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್. ಆಲ್ಮೋಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸು ರಿವಿಷನ್ ಮಾಡ್ಕೊಳ್ಳಿ. ಅದಾದ ನಂತರ 23rd ಮ್ಯಾಥಮೆಟಿಕ್ಸ್, ವೆಕ್ಟರ್ ಆಲ್ಜಿಬ್ರಾ, ಲಿಮಿಟ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯನ್ನು ಮಾಡ್ಕೊಳ್ಳಿ. ಅದಾದ ನಂತರ ಡೇ 24 ಕಂಪ್ಲೀಟಾಗಿ ಆ 3 ಡೇಸ್ 21, 22, 23rd ಡೇ ಏನು ಕಂಪ್ಲೀಟಾಗಿ ನೀವು ರಿವಿಷನ್ ಮಾಡಿರ್ತೀರ ಮತ್ತೆ ಅದನ್ನು ರಿವೈಸ್ ಮಾಡಿಕೊಂಡು ಮತ್ತೆ ಮಾರ್ಕ್ ಎಕ್ಸಾಮನ್ನು ತಗೊಳ್ಳಿ. ನೆಕ್ಸ್ಟ್ ಡೇ 25 ಬಂದು ಫಿಸಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಥರ್ಮೋಡೈನಮಿಕ್ಸ್ ಮಾಡಿ. 26th ಬಂದು ಕೆಮಿಸ್ಟ್ರಿ, ಸೊಲ್ಯೂಷನ್ಸ್, ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಅರಿನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ಮತ್ತು 27th ಬಂದು ಮ್ಯಾಥಮೆಟಿಕ್ಸಲ್ಲಿ ಬೈನಾಮಿಯಲ್ ಥಿಯರಮ್ ಆ್ಯಂಡ್ ಇಟ್ಸ್ ಸಿಂಪಲ್ ಅಪ್ಲಿಕೇಶನ್ಸ್, ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಮಾಡ್ಕೊಳ್ಳಿ.
28th ಬಂದು ಫೈನಲ್ ಆಗಿ ಅಗೈನ್ ನೀವು 25th 6th 7th ಏನು ಕಂಪ್ಲೀಟಾಗಿ ಚಾಪ್ಟರ್ಸನ್ನು ಓದಿರ್ತೀರ ಅವುಗಳನ್ನು ಕಂಪ್ಲೀಟಾಗಿ ಟೆಸ್ಟನ್ನು ತೊಗೊಳ್ಳಿ ರಿವಿಷನ್ ಮಾಡಿಕೊಂಡು. ಅದಾದ ನಂತರ 29th ಬಂದು ಫಿಸಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್. 30 ಬಂದು ಕೆಮಿಸ್ಟ್ರಿ, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಅಮೈನ್ಸ್, ಬಯೋಮಾಲಿಕ್ಯೂಲ್. ಸೊ ನಿಮಗೆ ಆಲ್ಮೋಸ್ಟ್ ಆರ್ಗಾನಿಕ್ ಕೆಮಿಸ್ಟ್ರಿ ಎಲ್ಲ ಚಾಪ್ಟರ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ 30 ಡೇಸ್ ಆದಮೇಲೆ ನನಗೆ ಆಲ್ರೆಡಿ ಹೇಳಿದೆ 35 to 36 ಡೇಸ್ ಇದೆ ಈಗ ಕಂಪ್ಲೀಟಾಗಿ. ಸೊ ಅದರಲ್ಲಿ ರಿಮೈನಿಂಗ್ ಏನು ಮಾಡಿ ಅಂತಂದರೆ ಕಂಪ್ಲೀಟಾಗಿ ಮಾಕ್ ಎಕ್ಸಾಮ್ಗಳನ್ನು ತೊಗೊಳ್ಳಿ. ನಿಮ್ಗೆ ಆನ್ಲೈನಲ್ಲಿ ತುಂಬ ಸಿಗ್ತವೆ, ಲೈಕ್ ಅಲೆನ್ ಆಗಲಿ, PW ಆಗಲಿ, ರೆಸೊನೆನ್ಸ್ ಆಗಲಿ, ತುಂಬ ಇದ್ದಾವೆ. ನಿಮಗೆ ಯಾವುದ್ರಲ್ಲಿ ಬೇಕೋ ಅದನ್ನು ತೊಗೊಳ್ಳಿ. ನಿಮ್ಗೆ ಯಾವುದೇ ಮತ್ತು ವೇದಾಂತು ಇದೆ, ಕಂಪ್ಲೀಟಾಗಿ ಇದೆ, ಮಾಕ್ ಎಕ್ಸಾಮ್ಸ್ ಇದ್ದಾವೆ. ಸೊ ನಿಮಗೆ ಆಲ್ ಇಂಡಿಯಾ ಮಾಕ್ ಎಕ್ಸಾಮಿನೇಷನ್ಸ್ ಇದ್ದಾವೆ. ಸೊ ಅವುಗಳನ್ನು ಮಾಕ್ ಎಕ್ಸಾಮಿನೇಷನ್ಸನ್ನು ತೊಗೊಳ್ಳಿ. ಮಿನಿಮಮ್ 4 to 5 ಮಾಕ್ ಎಕ್ಸಾಮ್ಸನ್ನು ಕಂಪಲ್ಸರಿಗೆ ತೊಗೊಳ್ಳೇಬೇಕಾಗತ್ತೆ. ತಗೊಂಡು ಈಗೇನು ಮಾಡಿರ್ತೀರ ರಿವಿಷನ್, ಮತ್ತು ಅದನ್ನು ರಿವಿಷನ್ ಮಾಡಿಕೊಂಡು ಪಾಯಿಂಟ್ಸನ್ನು ಏನು ಮಾಡ್ಕೊಂಡಿರ್ತೀರ ಅದನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಕೊಂಡು ಕಂಪ್ಲೀಟಾಗಿ ಎಕ್ಸಾಮನ್ನು ಹೋಗಿ JEE ಎಕ್ಸಾಮಿನೇಷನ್ ಜನವರಿ ಸೆಷನ್ ನಡೆಯುವಂಥ ಎಕ್ಸಾಮಿನೇಷನನ್ನು ಅಟೆಂಪ್ಟನ್ನು ಮಾಡಿ. ಸೊ ಇಲ್ಲಿ ನಿಮಗೆ ಅರ್ಥ ಆಗಿರಬೇಕು ಒಂದು ವಿಚಾರ ಏನಪ್ಪ ಅಂತಂದರೆ, ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ಸ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ 10 days 20 ಪೇಪರ್ಸ್ ಇರುತ್ತೆ. ಓವರಾಲ್ ನಿಮಗೆ ಯಾವ ಫೇಸ್ ಬೇಕಾದ್ರೂ ಬಿಡ್ತಿರ್ಬೋದು, ಮಾರ್ನಿಂಗ್ ಸೆಷನ್ ಆದ್ರೂ ಇರ್ಬೋದು, ಆಫ್ಟರ್ನೂನ್ ಸೆಷನ್ ಆದ್ರೂ ಆಗಿರ್ಬೋದು. ಸೊ ಹಾಗಾಗಿರೋದ್ರಿಂದ ಇಲ್ಲಿ ನೀವು ಒಂದೇ ಚಾಪ್ಟರ್ ನಾನು ಇಗ್ನೋರ್ ಮಾಡ್ತೀನಿ, ಈ ಚಾಪ್ಟರ್ನ ಫೋಕಸ್ ಮಾಡ್ತೀನಿ, ಈ ಚಾಪ್ಟರ್ನ ಫೋಕಸ್ ಮಾಡೋದಿಲ್ಲ ಅನ್ನೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ JEEನಲ್ಲಿ ಆ ಥರ ಮಾಡೋಕ್ಕೋದ್ರೆ ತುಂಬ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಕೆಲವೊಂದು ಸರಿ ನಾವು ಲೆಸ್ ಇಂಪಾರ್ಟೆಂಟ್ ಚಾಪ್ಟರ್ ಅನ್ನುವಂಥದ್ರಲ್ಲೇ 2-3 ಕ್ವಶನ್ ಬಂದಿರುತ್ತೆ, ಯಾವುದು ಮೋರ್ ಇಂಪಾರ್ಟೆಂಟ್ ಚಾಪ್ಟರ್ ಅನ್ನುವಂಥದ್ರಲ್ಲೇ ಕಡಿಮೆ ಕ್ವಶನ್ಸ್ ಬಂದಿರುತ್ತೆ. ಸೊ JEEನಲ್ಲಿ ಆ ಥರ ಆಗುವಂಥ ಸಾಧ್ಯತೆಗಳು ತುಂಬ ಇರ್ತವೆ. ಹಾಗಾಗಿರೋದ್ರಿಂದ ಎಲ್ಲ ಚಾಪ್ಟರ್ಸನ್ನು ವರ್ಕ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಸ್ಕೋರ್ ಮಾಡಿ. ಎಲ್ಲ ಕನ್ನಡಿಗರು JEEನಲ್ಲಿ ಸ್ಕೋರ್ ಮಾಡಿ IITಗಳಿಗೆ ಮತ್ತು NITಗಳಿಗೆ ಹೋಗಲಿ ಅಂತ ನಾನು ಆಶಿಸ್ತೀನಿ. ಅದಕ್ಕಾಗಿಯೇ ನಾನು ಯೂಟ್ಯೂಬ್ ಚಾನಲನ್ನು ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ಎಲ್ಲ ಕನ್ನಡಿಗರು ನಮ್ಮ ಆಲ್ ಇಂಡಿಯಾ ಎಕ್ಸಾಮಿನೇಷನ್ಸ್ ಏನಿದ್ದಾವೆ ಅದರಲ್ಲೆಲ್ಲನೂ ಶೈನ್ ಆಗಬೇಕು ಅನ್ನೋ ರೀಸನ್ಗೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅಂತಲೇ ಸ್ಟಾರ್ಟ್ ಮಾಡಿರೋಂಥ ವಿಡಿಯೋ. ಸೊ ಹಾಗಾಗಿರೋದ್ರಿಂದ ಎಲ್ಲ ಕನ್ನಡಿಗರು ಈ ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ತುಂಬ ಸ್ಟೂಡೆಂಟ್ಸ್ ಇದನ್ನು ರಿಕ್ವೆಸ್ಟ್ ಮಾಡ್ತಿದ್ರು, ಹಾಗಾಗಿರೋದ್ರಿಂದ ಈ ವಿಡಿಯೋನ ನಾನು ನಿಮಗೆ ಮಾಡಿದ್ದೀನಿ. ಸೊ ಎಲ್ಲ ಕನ್ನಡಿಗರು ವಿಡಿಯೋನ ಲೈಕ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಆಲ್.